ಸಾಂಘಿಕರೆ ಕಾವೇರಿ ಆರತಿಗೆ ಹೈಕೋರ್ಟ್ ಅನುಮತಿಯನ್ನು ಕೂಡ ಕೊಟ್ಟಿದೆ ನೋಡಿ. ನಿಯಮ ಉಲ್ಲಂಘನೆ ಆಗದಂತೆ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ಸೊ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ನೀಡುವಂತೆ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಹಾಗಾಗಿ ಬೆಂಗಳೂರಿನ ನಗರದ ಸಾಂಘಿಕೆರೆಯ ಬಫರ್ ವಲಯದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಮೊದಲಿಗೆ ಈ ಕಾವೇರಿ ಆರತಿ ಕಾರ್ಯಕ್ರಮವನ್ನ ಆಕ್ಷೇಪಿಸಿ ವಕೀಲೆ ಗೀತಾ ಮಿಶ್ರಾ ಎಂಬುವರು ಒಂದು ಮಧ್ಯಂತರ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಬೇಡ, ಇಲ್ಲ ಅವಶ್ಯಕತೆ ಇಲ್ಲ ಇದನ್ನ ಮಾಡೋದು ಅಂತ. ಸೊ ಅದನ್ನ ವಿಚಾರಣೆಯನ್ನ ನಡೆಸಿದಂತ ಮುಖ್ಯ ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ ಅವರ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನ ನೀಡಿದೆ, ಮಾಡಬಹುದು ಅಂತ. ಅಲ್ಲದೆ ಕೆರೆಗಳ ಸಂರಕ್ಷಣೆಗೆ ಸಂಬಂಧಿಸಿದ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಯ ನಿಯಮಗಳು ಉಲ್ಲಂಘನೆ ಆಗದಂತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರದು, ಅದನ್ನೆಲ್ಲ ನೋಡಿಕೊಂಡು ಕಾವೇರಿ ಆರತಿ ಕಾರ್ಯಕ್ರಮವನ್ನ ನಡೆಸಬಹುದು. ಈ ಕಾನೂನು ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಬೇಕು, ಯಾವುದೇ ರೀತಿಯಾದಂತಹ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ ಸರ್ಕಾರ ಮತ್ತು ಜಲಮಂಡಳಿಗೆ ನಿರ್ದೇಶನವನ್ನ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ನೀರಿನ ಸಂರಕ್ಷಣೆ, ಬೆಂಗಳೂರು ನಗರದ ದಾಹ ತೀರಿಸುವ, ಕಾವೇರಿ ಮಾತೆಗೆ ನಮನ ಸಲ್ಲಿಸುವ, ನೀರಿನ ಉಳಿತಾಯ, ಜಲಮೂಲಗಳ ಸಂರಕ್ಷಣೆಯ ಜನಜಾಗೃತ ಅಭಿಯಾನದ ಉದ್ದೇಶದಿಂದ ಮಾರ್ಚ್ 21ಕ್ಕೆ ಇವತ್ತು ಸಾಂಘಿಕರಿ ಆವರಣದಲ್ಲಿ ಕಾವೇರಿ ಆರತಿ ಎಂಬ ಕಾರ್ಯಕ್ರಮವನ್ನ ಬೆಂಗಳೂರು ಜಲಮಂಡಳಿ ಆಯೋಜಿಸಿದೆ. ಸಾವಿರಾರು ಸಂಖ್ಯೆ ಜನರು ಸೇರೋದ್ರಿಂದ ಕೆರೆಯ ಜೀವ ವೈವಿಧ್ಯಕ್ಕೆ ತೊಂದರೆ ಉಂಟಾಗುವಂತ ಕಾರಣಕ್ಕೆ ಕಾರ್ಯಕ್ರಮ ಆಯೋಜನೆಗೆ ಅವಕಾಶ ನೀಡಬಾರದು ಅನ್ನುವಂಥದ್ದು ಒಂದು ಮನವಿ ಇತ್ತು. ತುಂಬಾ ಜನ ಬರ್ತಾರೆ, ಸುಮ್ಮನೆ ಸ್ವಚ್ಛತೆ ಕಾಪಾಡೋಕ್ಕೂ ಕೂಡ ಆಗಲ್ಲ, ಸಮಸ್ಯೆಗಳಾಗತ್ತೆ. ನಮ್ಮ ಬೆಂಗಳೂರಿನಲ್ಲಿ ಆಲ್ರೆಡಿ ಕೆರೆಗಳೆಲ್ಲ ಬತ್ತು ಹೋಗ್ತಾ ಇದೆ, ಒತ್ತುವರಿ ಆಗ್ತಾ ಇದೆ. ಇರುವಂತ ಕೆರೆಗಳನ್ನಾದ್ರೂ ಕೂಡ ನಾವು ಕಾಳಜಿ ವಹಿಸಿ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಆಶಯದಿಂದ ಬೇಡ ಅಂತ ಹೇಳಲಾಗಿತ್ತು. ಬಟ್ ಓಕೆ ಮಾಡಿ, ಬಟ್ ಏನೆಲ್ಲ ನಿಯಮಗಳಿದೆಯೋ ಆ ನಿಯಮಗಳನ್ನ ಫಾಲೋ ಮಾಡಿ ಅಂತ ಕೋರ್ಟ್ ಹೇಳಿರೋದ್ರಿಂದ ಇವತ್ತು ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಆಗಬಾರದು, ನಮ್ಮ ದಾಹವನ್ನ ತೀರಿಸ್ತಾ ಇರುವಂತಹ ತಾಯಿಗೊಂದು ನಮನ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾವೇರಿ ಆರತಿ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನೆರವೇರಿಸಲಾಗತ್ತೆ ಅಂತ ಹೇಳಲಾಗಿದೆ. ಇನ್ನು ಕಾರ್ಯಕ್ರಮ ಹೇಗ್ ನಡೆಯುತ್ತೆ, ಏನು ಗೆತ್ತಾ ಅಂತ ನಾವು ನೋಡೋದಾದ್ರೆ, ಕೆರೆಯಲ್ಲಿ ತೇಲುವ ವೇದಿಕೆಯ ನಿರ್ಮಾಣ ಕೂಡ ಆಗಿದೆ. ಸಾಂಘಿಕೆರೆಯಲ್ಲಿ ದೀಪಾಲಂಕಾರದ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ 5:30ಕ್ಕೆ ಅನನ್ಯ ಭಟ್, ರಘು ದೀಕ್ಷಿತ್ ಅವರಿಂದ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಮುಂಬೈನಿಂದ ವಿಶೇಷವಾಗಿ ತರಿಸಲಾದಂತ ತೇಲುವ ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ. 2 ತಂಡ ಸುಮಾರು 50 ನಿಮಿಷಗಳ ಕಾಲ ಕಾವೇರಿ ಆರತಿಯನ್ನ ನೆರವೇರಿಸುತ್ತೆ. ಕಾರ್ಯಕ್ರಮ ವೀಕ್ಷಣೆಗೆ ಜನರಿಗೆ ಮುಕ್ತ ಅವಕಾಶವನ್ನ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಪಾಸು ಶುಲ್ಕ ಏನು ಇರೋದಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ ಹೊರತು ರಾಜಕೀಯ ಕಾರ್ಯಕ್ರಮ ಅಲ್ಲ. ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗ್ಬಹುದು. ನೀವು ಕೂಡ ಹೋಗ್ಬೇಕು ಅಂತ ಏನಿದೆ, ಸಾಂಕಿ ಟ್ಯಾಂಕಿಗೆ ನಾರ್ಮಲ್ ಆಗಿ ವಾಕಿಂಗಿಗೆ ಅಂತೆಲ್ಲ ಹೋಗ್ತಾ ಇರ್ತಾರೆ. ನಾರ್ಮಲ್ ಆಗಿ ಇವತ್ತು ದೀಪಾಲಂಕಾರ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ, ನೋಡ್ಬೇಕು ಅಂತ ಅನ್ಕೊಂಡವರು ವೀಕೆಂಡ್ ಕೂಡ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹೋಗೋದಿದ್ರೆ ಹೋಗ್ಬೋದು. ನೋಡಿ, ಗಂಗಾರತಿ ಮಾದರಿಯಲ್ಲಿಗೆ ಈಗ ನಮ್ಮಲ್ಲೂ ಕೂಡ ಈ ಕಾವೇರಿ ಆರತಿ ಕಾರ್ಯಕ್ರಮಗಳನ್ನ ತರಲಾಗ್ತಾ ಇದೆ. ಸಾಂಕಿ ಕೆರೆಗೂ ಕೂಡ ಅದೇ ಕಾರ್ಯಕ್ರಮವನ್ನ ಇವತ್ತು ಮಾಡಲಾಗ್ತಾ ಇದೆ.